ಎಲ್ರಿಗೂ ನಮಸ್ಕಾರ, ಶುಭೋದಯ. ಎಲ್ಲರೂ ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಸ್ವಲ್ಪ ಲೇಟಾಗೇ ಎದ್ದೆ. ಲೇಟಾಗಿ ಎದ್ದುಬಿಟ್ಟು ಬೆಡ್ಡೆಲ್ಲ ಕ್ಲೀನ್ ಮಾಡಬೇಕಿತ್ತು. ಸೊ ಕ್ಲೀನ್ ಮಾಡಿ ಆದಮೇಲೆ ಐ ಥಾಟ್ ನಾನು ಇವತ್ತಿಂದ 30 ಡೇಸ್ ಮಿನಿ ವ್ಲಾಗ್ ಚಾಲೆಂಜ್ ಮಾಡಬೇಕು ಅಂತ ಅಂದ್ಕೊತಿದ್ದೀನಿ. ಯಾಕಂದರೆ ಇದು ನನ್ನ ಹೊಸದಾಗಿ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗ್ತಿರೋದು. ಸೊ 30 ಡೇಸ್ ಮಿನಿ ವ್ಲಾಗ್ ಚಾಲೆಂಜ್ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನನಗೆ ರಾಯರ ಮೇಲೆ, ದೇವ್ರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ. ಅವ್ರು ನನ್ನ ಕೈ ಹಿಡಿದು ನಡೆಸ್ತಾರೆ ಅಂತ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನೀರು ಕುಡಿದು ಅರ್ಧ ಗಂಟೆ ಬಿಟ್ಟು ನಮ್ಮ ಮಮ್ಮಿ ದೋಸೆ ಮಾಡಿದರು. ದೋಸೆ ಚಟ್ನಿ ತಿಂದಾದಮೇಲೆ ಮಧ್ಯಾಹ್ನಕ್ಕೆ ನಮ್ಮ ಮಮ್ಮಿ ಅದೇನೋ ಬದನೇಕಾಯಿ ಸುಟ್ಬಿಟ್ಟು ಚಟ್ನಿ ಮಾಡ್ತಾರೆ. ಸೊ ಅದು ಸುಟ್ಟಾದಮೇಲೆ ಈ ರೀತಿ ಸಿಪ್ಪೆ ಬರುತ್ತೆ. ಆ ಸಿಪ್ಪೆನೆಲ್ಲ ತೆಗಿಬೇಕು. ತೆಗ್ದಾದ್ಮೇಲೆ ಅದನ್ನು ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಮಾಡಿ ಅದಕ್ಕೆ ಬೆಳ್ಳುಳ್ಳಿ, ಆಮೇಲೆ ಖಾರದ ಪುಡಿ, ಅದಾದಮೇಲೆ ಉಪ್ಪು ಹಾಕಿ ನೀಟಾಗಿ ಕಲಗಿಸ್ಬೇಕು. ಕಲಿಸಿದಾಗ ಚೆನ್ನಾಗಾಗುತ್ತೆ. ಅಂದರೆ ಒಂಥರ ಅಷ್ಟೇ ಗಾಯ್ಸ್, ಸ್ವಲ್ಪ ಇನ್ಸ್ಟೆಂಟಾಗಿ ಬೇಗ ಮಾಡ್ಕೊಬೋದು. ಆ ಚಟ್ನಿಗೆ ಚಪಾತಿ ಸುಟ್ಕೊಂಡು, ಸಾರಿ ಗೈಸ್ ಅದು ಒಂಚೂರು ಲೈಟ್ ಎಫೆಕ್ಟ್, ಅಂದರೆ ಸ್ಟಾರ್ಟಿಂಗ್ ಅಲ್ವಾ, ಹಾಗಾಗಿ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಸ್ಟಿಲ್ ನನ್ನ ಪ್ರಯತ್ನ ನಾನು ಪಡ್ತಾಯಿದ್ದೀನಿ. ಸಂಜೆ ಮಧ್ಯಾಹ್ನದೆಲ್ಲ ಊಟ ಆದಮೇಲೆ ಸಂಜೆ ನಾನು ಐಸ್ ವಾಟರ್, ಅಂದರೆ ರೈಸ್ದು ವಾಟರ್ ಇರುತ್ತಲ್ಲ, ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿ ನಾನು ಈ ಥರ ಫೇಸ್ನ ಡಿಪ್ ಮಾಡ್ತೀನಿ. ಅಂದರೆ ನನಗಿದೆ ಒಂಥರ ಖುಷಿ ನನಗೆ. ಸೊ ಥ್ಯಾಂಕ್ ಯು.